ಹಾಯ್ ವಿದ್ಯಾರ್ಥಿಗಳು, ನಿಮಗೆಲ್ಲ ಮತ್ತೆ ನನ್ನ ವಿಡಿಯೋಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಮಾಡೋಣ 8ನೇ ತರಗತಿಯ ಗಣಿತ. ಇದರಲ್ಲಿ 2ನೇ ಅಧ್ಯಾಯ ಅಭ್ಯಾಸ 2.2. ಅದರಲ್ಲಿನ ಮುಖ್ಯ ಪ್ರಶ್ನೆ 1 ಏನಪ್ಪ ಅಂದ್ರೆ, ಕೆಳಗಿನ ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸಿರಿ ಅಂತ ಇದೆ. ಈ 1ನೇ ಪ್ರಶ್ನೆಯಲ್ಲಿ 6 ಪ್ರಶ್ನೆಗಳಿದ್ದಾವೆ. ವಿದ್ಯಾರ್ಥಿಗಳೇ, ಇದು ನಿಮಗೆ ಬಹಳಷ್ಟು ಇಂಪಾರ್ಟೆಂಟ್ ಇದ್ದಂಥ ಒಂದು ಅಭ್ಯಾಸ. ಈ ಅಭ್ಯಾಸ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿದ್ದರೆ ಇದು ನಿಮ್ಮ ಮುಂದೆ 9th ಕ್ಲಾಸ್ 10th ಕ್ಲಾಸಲ್ಲಿ ಕೂಡ ಇದು ನಿಮಗೆ ಬಹಳಷ್ಟು ಹೆಲ್ಪ್ ಆಗುತ್ತೆ. ಓಕೆ ವಿದ್ಯಾರ್ಥಿಗಳು, ಹಾಗಾಗಿ ನಾವಿಲ್ಲಿ ಒಂದೊಂದು ಪ್ರಶ್ನೆಯನ್ನು ಬಿಡಿಸ್ತಾ ಹೋಗೋಣ. ಈಗ ಮೊದಲನೇ ಪ್ರಶ್ನೆ ವಿದ್ಯಾರ್ಥಿಗಳು, ಈ ಪ್ರಶ್ನೆ ಬಿಡಿಸುವಾಗ ನಾವು ಮೊಟ್ಟ ಮೊದಲಾಗಿ ಏನು ಮಾಡೋಣ, ಸಜ್ಜಾತಿ ಪದಗಳನ್ನು ಒಂದು ಕಡೆ ತಗೊಳ್ಳೋಣ. ಅಂದರೆ ಬೀಜಾಕ್ಷರ ಇರ್ತಕ್ಕಂಥ ಪದಗಳನ್ನು ಒಂದು ಕಡೆ. ಈಗ x/2 ಎಡಬದಿಯಲ್ಲಿದೆ ಒಂದದ, ಇನ್ನು ಬಲಬದಿ ಒಂದೈತಿ. ಈ ಬಲಬದಿಯಲ್ಲಿ ಇರ್ತಕ್ಕಂಥ x/3 ಅನ್ನು ನಾವು ಎಡಕ್ಕೆ ತಂದುಬಿಡೋಣ. ಇಲ್ಲಿ ಸ್ಥಾನಾಂತರ ಮಾಡಿದಾಗ ಏನಾಗ್ತಾವಪ್ಪ ಅಂದ್ರೆ ಚಿಹ್ನೆಗಳು ಬದಲಾಗ್ತಾವತ್ತೆ. ನಿಮ್ಗೆ ಆಲ್ರೆಡಿ ಗೊತ್ತೈತಿ. ಈ ಪ್ಲಸ್ ಇದ್ದಿದ್ದನ್ನು ನಾನು ಈ ಕಡೆ ತಂದಾಗ ಏನಾಗ್ತದೆ ಅಂದ್ರೆ ಮೈನಸ್ ಆಗಿಬಿಡ್ತೀವಿ. -x/3. ಓಕೆ, ನಾನು ಇವಾಗ ಅಂತಂದೆ ಇಲ್ಲಿ ಏನು ಉಳಿತಪ್ಪ ಅಂದ್ರೆ ಬರೀ 1/4 ಉಳಿತು. ಇನ್ನು ಅದೇ ಥರ ಇದು ಒಂದು ಸ್ಥಿರಾಂಕ ಐತಿ. ಈ -1/5 ಬಲಕ್ಕೆ ತಂದುಬಿಟ್ರಿ. ಅವಾಗ ಏನಾಗ್ತೈತಪ್ಪ ಅಂದ್ರೆ -1/5 ಹೋಗಿ ಅದು +1/5 ಆಯಿತು. ಇವಾಗ ವಿದ್ಯಾರ್ಥಿಗಳು ಇಲ್ಲಿ ಸಂಖ್ಯೆಗಳು ಚಿಕ್ಕದಾಗಿದ್ದಾಗ ಏನು ಮಾಡಿರಿ, ನೇರವಾಗಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಓರೆ ಗುಣಾಕಾರ. ಯಾಕಪ್ಪ ಅಂದ್ರೆ ಇವುಗಳ ಛೇದ ಪದ ಸಮ ಇಲ್ಲ. ಛೇದ ಪದ ಸಮವಾಗಿತ್ತು ಅಂದ್ರೆ ನಾವು ನೇರವಾಗಿ ಏನು ಮಾಡ್ತಿದ್ವಿ, ಅಂಶಗಳನ್ನು ಕೂಡಿಸುತ್ತಿದ್ದೀವಿ ಅಥವಾ ಕಳಿತಿದ್ವಿ ಚಿಹ್ನೆಗೆ ಅನುಗುಣವಾಗಿ. ಇವಾಗ ಏನು ಮಾಡಿರಿ, ಮೊಟ್ಟ ಮೊದಲಾಗಿ ಇವೆರಡು ಗುಣಾಕಾರ ಮಾಡಿರಿ. ಇಲ್ಲಿ ನೋಡ್ರಿ, ಈ ಥರ 2 3 6. ಈ 3 ಇದಕ್ಕೆ ಗುಣಿಸ್ರಿ. ಇದರ ಛೇದ ಪದವನ್ನು ಇದಕ್ಕೆ, ಇದರ ಛೇದ ಪದವನ್ನು ಇದಕ್ಕೆ. 3 × x ಅಂದ್ರೆ 3x. ಇಲ್ಲಿ ಯಾವ ಚಿಹ್ನೆ ಐತೆ ಅದೇ ಚಿಹ್ನೆಯನ್ನು ಬರೀರಿ. -2 × x ಅಂದ್ರೆ 2x. ಇದು ಇಂಪಾರ್ಟೆಂಟ್. ಇದೊಂದು ಸ್ಟೆಪ್ ತಿಳ್ಕೊಂಡ್ರಪ್ಪ ಅಂದ್ರೆ ಈ ಲೆಕ್ಕದಾಗ ಕಷ್ಟ ಅನ್ನೋದೇ ಇಲ್ಲ, ಡಿಫಿಕಲ್ಟ್ ಅನ್ನೋದೇ ಇಲ್ಲ. ಇಲ್ಲಿ ಕೂಡ ಅದೇ ಥರ ಮಾಡಿರಿ. ಫಸ್ಟ್ ಇವೆರಡು ಗುಣಾಕಾರ ಮಾಡ್ಕೊಂಡ್ಬಿಡ್ರಿ. ಅಂದರೆ ಎರಡದ್ರ ಛೇದ ಪದ ಅದೇ ಆಗಿಬಿಡ್ತು. 4 5 20 ಅಂದ್ರೆ ಛೇದ ಪದ ಎರಡಕ್ಕೂ 20 ಮಾಡ್ಕೊಂಡಾಗಾಯ್ತು. ಇನ್ನು ಈ 5 ನಾವು ಇದರ 2ನೇ ಪದದ ಛೇದ ಪದವನ್ನು 1ನೇ ಪದ ಗುಣಿಸ್ರಿ. 5 1 5. ಇವಾಗ ಇಲ್ಲಿ ಪ್ಲಸ್ ಐತಿ, ಪ್ಲಸ್ ಬರ್ರಿ. 4 1 4 ಮುಗಿದ್ಬಿಟ್ಟು. ಇನ್ನು 3x ಒಳಗೆ 2x ಕಳಿತೀರಿ. 3x ಚಿಹ್ನೆ ಪ್ಲಸ್ ಐತಿ, 2x ಚಿಹ್ನೆ ಮೈನಸ್ ಐತಿ. ಅಂದ್ರೆ ಚಿಹ್ನೆಯನ್ನು ಹೊರತುಪಡಿಸಿ ನೋಡಿದಾಗ 3x ದೊಡ್ಡಾಯ್ತು. ಕಳೆದಾಗ ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ಇಡಬೇಕು. 3x ಒಳಗೆ 2x ಕಳೆದ್ರೆ 1x ಉಳಿತು. ನಾವು ಅದನ್ನು ಬರೀ x ಅಂತ ಬರೆಯೋಣ. ಇಲ್ಲಿ 2 + 5 + 4 ಎಷ್ಟಾಯ್ತಪ್ಪ ಅಂದ್ರೆ 9/20. ನಮಗೆ ಬೇಕಾಗಿರೋದೇನಪ್ಪ ಅಂದ್ರೆ ಎಕ್ಸ್ನ ಬೆಲೆ. ಹಾಗಾಗಿ ಎಕ್ಸ್ ಜೊತೆ ಇರ್ತಕ್ಕಂಥ ಪ್ರತಿ ಪದವನ್ನು ನಾವೇನು ಮಾಡ್ಕೋಬೇಕು, ಬೇರ್ಪಡಿಸ್ಬೇಕು. ಅದನ್ನು ಒಂದು ಸೈಡ್ ಬೇರೆ ಸೈಡ್ ಒಯ್ಬೇಕು. x = ಈ 9/20. ಇದು 6 ಭಾಗಾಕಾರ ಐತಿ. ಕಡೆ ಹೋದಾಗ ಏನಾಗ್ತದೆ ಅಂದ್ರೆ ಗುಣಾಕಾರ ಆಗಿಬಿಡ್ತು. ಇನ್ನು 6 ಮತ್ತು 20 ಎರಡು ಒಂದೇ ಸಂಖ್ಯೆಯಿಂದ ಭಾಗ ಹೋಗ್ತಾವೆ. ಅವು ಎರಡರಲ್ಲಿ ಸಾಮಾನ್ಯ ಒಂದು ಪದ ಐತೆ. ಯಾವಪ್ಪ ಅಂದ್ರೆ 2 3 6, 2 10 20. ಹಾಗಾಗಿ ವಿದ್ಯಾರ್ಥಿಗಳು ಈಗ ಉಳಿದಂಥ ಸಂಖ್ಯೆಗಳನ್ನು ಗುಣಿಸಿಬಿಡ್ರಿ. x = 9 3 27/10. ಇದು ನಮ್ಗೆ ಏನಾಗ್ಬಿಡ್ತಪ್ಪ ಅಂದ್ರೆ ಎಕ್ಸ್ನ ಬೆಲೆ ಬಂದ್ಬಿಡ್ತು. ಇಷ್ಟು ಮಾಡಿದ್ರಪ್ಪ ಅಂದ್ರೆ ನಿಮಗೆ 2 ಅಂಕ ಸಿಗ್ತಾವೆ. ವಿದ್ಯಾರ್ಥಿಗಳೇ, ಇಲ್ಲಿ ನೋಡ್ರಿ, ಇವಾಗ 2ನೇ ಪ್ರಶ್ನೆಯಲ್ಲಿ ಬೀಜಾಕ್ಷರ 3 ಪದಗಳಲ್ಲಿ ಐತಿ. ಆದರೆ ಈ 3 ಪದಗಳ ಛೇದ ಪದ ಮಾತ್ರ ಏನಪ್ಪ ಅಂದ್ರೆ ಭಿನ್ನ ಐತಿ. ಈಗ ಅಂದ್ರೆ ಇವು 3 ಕೂಡಿಸ್ಬೇಕಾಗಿದೆ, ನಾವು ಛೇದ ಪದ ಒಂದೇ ಆಗಬೇಕು, ಸಮ ಇರಬೇಕು. ಸಮ ಇಲ್ಲ ಅಂದ್ರೆ ನಾವು ಏನು ಮಾಡಬೇಕು ಅಂದ್ರೆ ಲಸ ತೆಗೆದ ಅದನ್ನು ಸಮ ಮಾಡ್ಕೋಬೇಕು. ಫಸ್ಟಿಗೆ ಏನು ಮಾಡಪ್ಪ ಅಂದ್ರೆ 2 4 6 ಈ 3 ಪದಗಳ ಲಸ ತೆಗೀನು. 2 1 2 2 2 3 6. ಇನ್ನು 2 1 2 3. ಆಮೇಲೆ 3 ಉಳಿತು, 3 1 3. ಇನ್ನು ಇಲ್ಲಿ ಬಂದಂಥ ಅಪವರ್ತನಗಳನ್ನು ಗುಣಾಕಾರ ಮಾಡಿರಿ. 2 × 2 × 3. 2 2 4 4 3 12. ಲಸ ಎಷ್ಟು ಬಂದ್ಬಿಡ್ತಪ್ಪ ಅಂದ್ರೆ ಈ 3 ಛೇದ ಪದಗಳ ಲಸ ಎಷ್ಟು ಬಂತು, 12 ಬಂತು. ಇನ್ನು ಇದು ಅತಿ ಸುಲಭವಾಗಿ ಬಿಡಿಸ್ಬೇಕಾಗಿದೆ ನೋಡ್ರಿ. ಈ 12ರಿಂದ ಈ ಪೂರ್ಣ ಸಮೀಕರಣಕ್ಕೆ ಗುಣಿಸಿಬಿಡ್ರಿ. ನೋಡಿ ಏನು ಮಾಡಿದ್ರಿ, ಮೇಲಿನ ಸಮೀಕರಣವನ್ನು
12ರಿಂದ ಗುಣಿಸಿದಾಗ 12ರಿಂದ ಗುಣಿಸ್ಬಿಟ್ರೆ ಏನಾಯ್ತು ನೋಡ್ರಿ, n/2 ಗುಂಡ್ಲೆ 12 ಒಂದನೇ ಪದಕ್ಕೆ 12ರಿಂದ ಗುಣಿಸಿ ಮೈನಸ್ 3n/4 ಇದಕ್ಕೂ 12ರಿಂದ ಗುಣಿಸ್ರಿ ಪ್ಲಸ್ 5n/6 ಗುಂಡ್ಲೆ 12. ಇನ್ನು ಬೆಲೆ ಒಳಗೆ ವ್ಯತ್ಯಾಸ ಆಗಬಾರ್ದು ಅಂದ್ರೆ ಎಡಗಡೆ ಯಾವ ಸಂಖ್ಯೆಯಿಂದ ಗುಣಿಸಿರ್ತೀರಿ ಬಲಗಡೆನೂ ಅದೇ ಸಂಖ್ಯೆಯಿಂದ ಗುಣಿಸ್ಬೇಕು. ಬಲಗಡೆ ಇಲ್ಲಿ ಆಲ್ರೆಡಿ ಏನಪ್ಪ ಅಂದ್ರೆ 21 ಐತಿ ಬರೀರಿ, ಅದಕ್ಕೂ 12ರಿಂದ ಗುಣಿಸ್ಬಿಡ್ರಿ. ಇವಾಗ ಏನಾಗ್ತದೆ ನೋಡ್ರಿ, ಸಮ ಇವೇನು 2 1 2 6 ಛೇದೋಗ್ಬಿಡ್ತು. ಇಲ್ಲಿ 4 1 4 3 12 ಇಲ್ಲಿ ಛೇದೋಯ್ತು. 6 1 6 2 12 ಹೋಗ್ಬಿಡ್ತೀನಿ. ಉಳ್ದಂತ ಅದನ್ನು ಗುಣಾಕಾರ ಮಾಡ್ರಿ ಆ ಪದಗಳಲ್ಲಿ 6 ಗುಂಡ್ಲೆ n ಅಂದ್ರೆ 6n ಮೈನಸ್ ಇದು ಮೈನಸ್ ಐತಿ ಇದು ಪ್ಲಸ್ ಐತಿ ಮೈನಸ್ ಬರ್ತಿ 3 3 9n. ಅದೇ ಥರ ಇಲ್ಲಿ 5 ಗುಂಡ್ಲೆ 2 ಅಂದ್ರೆ 5 2 10n. ಇಲ್ಲಿ 21 ಗುಂಡ್ಲೆ 12 ಅಂದ್ರೆ 12 1 12 ಒಂದು ಕೈಲ 12 2 24 ಒಂದು ಕೈಲ 25 252. ವಿದ್ಯಾರ್ಥಿಗಳು ಇವಾಗ ಇಲ್ಲಿ 3 ಪದ ಅದಾವು, 3 ಸಜಾತಿ ಪದಗಳೇ ಅದಾವೆ, ಆದರೆ 2 ಪ್ಲಸ್ ಅದಾವೆ 1 ಮೈನಸ್. ಅಂದ್ರೆ ಫಸ್ಟ್ 2 ಪ್ಲಸ್ ಅನ್ನು ಕೂಡಿಸು ನಾವು 10n ಪ್ಲಸ್ 6n 16n ಆಯಿತು. ಇಲ್ಲಿ ಮೈನಸ್ 9n ಈಜ್ಕೊಲ್ ಟು ಎಷ್ಟಪ್ಪ ಅಂದ್ರೆ 252 ಹಾಗೆ ಬರೀರಿ. ಇನ್ನು ಈಗ ಒಂದು ಪ್ಲಸ್ 1 ಮೈನಸ್ ಅಂದ್ರೆ ನಾವು ಕಳಿಬೇಕು, ಕಳೆದಾಗ ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ಇಡಬೇಕು. ಇಲ್ಲಿ 16 ದೊಡ್ಡೈತಿ, 16 ಚಿಹ್ನೆ ಪ್ಲಸ್ ಐತಿ, 16 9 ಕಳೆದ್ರೆ ಎಷ್ಟು ಉಳಿತಪ್ಪ 7n ಈಜ್ಕೊಲ್ ಟು 252. ಇನ್ನು ನಮ್ಗೆ ಬೇಕಾಗಿರೋದು ಏನಪ್ಪ ಅಂದ್ರೆ n ಬೆಲೆ. ಹಾಗಾಗಿ ನಾವೇನು ಮಾಡೋಣ, n ಈಜ್ಕೊಲ್ ಟು 252 ಬಾಗ್ಲೆ 7. ವಿದ್ಯಾರ್ಥಿಗಳು 7 n ಈಜ್ಕೊಲ್ ಟು 252 ಆದರೆ n ಈಜ್ಕೊಲ್ ಟು ಅಂತ ಬರ್ಕೊಂಡಾಗ ಏನಾಗ್ತೈತಿ 7n ಅರ್ಥ 7 ಗುಂಡ್ಲೆ n ಅನ್ನೋದು 7 ಗುಣಾಕಾರ ಇರ್ತಿ. ಈ ಕಡೆ ಬಂದಾಗ ಏನಪ್ಪ ಭಾಗಾಕಾರ ಆಯಿತು. ಇವಾಗ ಕ್ಯಾನ್ಸಲ್ ಆಗ್ತೈತೆ ನೋಡ್ರಿ, 7 1 7 7 3 21 4 ಉಳಿತು. ಅಂದರೆ 4 ಮುಂದೆ 2 ಅದ 42 ಆಯಿತು, 7 6 42. ಹಾಗಾಗಿ ವಿದ್ಯಾರ್ಥಿಗಳೇ n ಬೆಲೆ ಬಂದ್ಬಿಡ್ತು 36. ವಿದ್ಯಾರ್ಥಿಗಳು ಇವಾಗ ಬಿಡಿಸೋಣ ಮೂರನೇ ಪ್ರಶ್ನೆ. ಮೂರನೇ ಪ್ರಶ್ನೆ ಹೀಗಿದೆ, x ಪ್ಲಸ್ 7 ಮೈನಸ್ 8x/3 ಈಜ್ಕೊಲ್ ಟು 17/6 ಮೈನಸ್ 5x/2. ವಿದ್ಯಾರ್ಥಿಗಳು ಇಲ್ಲಿ ಮೊದಲನೇ ಕೆಲಸ ಏನಪ್ಪ ಅಂದ್ರೆ ಸಜಾತಿ ಪದಗಳನ್ನು ಒಂದು ಕಡೆ ತೊಗೊಳ್ಳೋದು, ಅಂದರೆ ಬೀಜಾಕ್ಷರ ಇರ್ತಕ್ಕಂಥ ಪದಗಳನ್ನು ಒಂದು ಕಡೆ. ಅಂದರೆ ಇಲ್ಲಿ ಎಕ್ಸ್ ಐತಿ, ಎಕ್ಸ್ ಬರೀರಿ. ಈ ಮೈನಸ್ 8x/3 ಇದನ್ನು ಹಾಗೆ ಬರೀರಿ. ಇನ್ನೊಂದು ಎಕ್ಸ್ ಇಲ್ಲಿ ಬಲಗಡೆ ಐತಿ, ಹಾಗಾಗಿ ಅದನ್ನು ಕೂಡ ನಾವೇನು ಮಾಡೋಣ ಎಡಕ್ಕೆ ತಂದುಬಿಡೋಣ. ಎಡಕ್ಕೆ ತಂದಾಗ ಏನಾಗ್ತೈತಪ್ಪ ಅಂದ್ರೆ ಈ ಮೈನಸ್ ಹೋಗಿ ಪ್ಲಸ್ ಆಗ್ತೈತಿ, ಪ್ಲಸ್ 5x/2 ಈಜ್ಕೊಟ್ಟು ಎಕ್ಸ್ ಇದ್ದಂಥ ಪದಗಳನ್ನು ಒಂದು ಕಡೆ ಮಾಡ್ಕೊಂಡೆ. ಇನ್ನು ಅದೇ ಥರ ಎಕ್ಸ್ ಇರಲಾರ್ದಂಥ ಅಂದರೆ ಸ್ಥಿರಾಂಕಗಳನ್ನು ಒಂದು ಕಡೆ ತೊಗೊಳ್ಳೋಣ. ಇಲ್ಲಿ ಆಲ್ರೆಡಿ ಏನಪ್ಪ ಅಂದ್ರೆ 17/6 ಬಲಗಡೆ ಐತಿ, ಅದನ್ನು ಅಲ್ಲೇ ಇಟ್ಬಿಡ್ರಿ. ಇನ್ನು ಎಡಗಡೆ ಏನಪ್ಪ ಅಂದ್ರೆ ಒಂದು ನೋಡ್ರಿ ಒಂದು ಸ್ಥಿರಾಂಕ ಬೀಜಾಕ್ಷರ ಇಲ್ಲ ಅದ್ರಾಗ, ಅದನ್ನು ನಾವು ಬಲಕ್ಕೆ ತಂದಾಗ ಏನಪ್ಪ ಅಂದ್ರೆ -7. ಇನ್ನು ಏನು ಮಾಡಬೇಕಪ್ಪ ಅಂದ್ರೆ 3 ಮತ್ತು 2 ಲಸ ತೆಗೆದಾಗ ಏನಾಗ್ತೈತಪ್ಪ ಅಂದ್ರೆ 6 ಆಗ್ತೈತಿ. ಯಾಕಪ್ಪ ಅಂದ್ರೆ ಇವು 2 ಸಾಮಾನ್ಯ ಅಪವರ್ತನ ನಾವು ಹೊಂದಿಲ್ಲ, ಹಾಗಾಗಿ ಇದ್ರ ಡೈರೆಕ್ಟಾಗಿ ಗುಣಾಕಾರ ಮಾಡ್ತೀವಿ. 3 2 6. ಇಲ್ಲಿ ಕೂಡ ನೀವು ನೋಡಿದಾಗ ಬೀಜ ಪದ ಎಷ್ಟಪ್ಪ ಅಂದ್ರೆ 6 ಐತಿ. ಹಾಗಾಗಿ ಈ ಒಟ್ಟು ಈ ಸಮೀಕರಣಕ್ಕೆ ನೀವು 6ರಿಂದ ಗುಣಿಸಿದಾಗ ಏನಾಗ್ಬಿಡ್ತೈತಿ, ಇವುಗಳ ಛೇದ ಪದ ಕ್ಯಾನ್ಸಲ್ ಆಗಿ ಹೋಗಿಬಿಡ್ತೈತಿ. ಆವಾಗ ನಮಗೆ ಉಳಿದ ಪದಗಳನ್ನು ಕೂಡ್ಸಾಕ ಕಳ್ಯಾಕ ಬಹಳಷ್ಟು ಅನುಕೂಲ ಆಗ್ಬಿಡ್ತೈತಿ, ಸುಲಭ ಆಗ್ತೈತಿ. ಗುಣಿಸ್ಬಿಟ್ಟು ನೋಡು ಮೇಲಿನ ಸಮೀಕರಣವನ್ನು 6ರಿಂದ ಗುಣಿಸಿದಾಗ 6ರಿಂದ ಗುಣಿಸಿದಾಗ ಏನಾಗ್ತೈತಪ್ಪ, ಇದಕ್ಕೆ 6 ಗುಂಡ್ಲೆ ಎಕ್ಸ್ ಅಂದ್ರೆ 6x. ಪ್ರತಿ ಪದಕ್ಕೂ 6ರಿಂದ ಗುಣಿಸ್ಬೇಕು ನೀವು. ಇದಕ್ಕೂ 6ರಿಂದ ಗುಣಿಸೋ ನಾವು 6 ಗುಂಡ್ಲೆ 8x/3 ಎರಡನೇ ಪದ ಗುಣಿಸಿ. ಇನ್ನು ಅದೇ ರೀತಿ ಮೂರನೇ ಪದಕ್ಕೆ 6 ಗುಂಡ್ಲೆ 5x/2
ಈಜ್ವಲ್ ಟು ಇನ್ನು ಬಲಬದಿಯಲ್ಲಿ ಇರ್ತಕ್ಕಂಥ ಪ್ರತಿ ಪದಕ್ಕೂ ಕೂಡ 6 ಗುಣಿಸ್ಬೇಕು ನಾವು. 6 ಗುಂಡ್ಲೆ ಏಟಪ್ಪ ಅಂದ್ರೆ 17/6 17/6 ಮೈನಸ್ ಈ ಕೊನೆ ಪದಕ್ಕೂ ಕೂಡ 6 ಗುಣಿಸ್ಬೇಕು. 6 ಗುಂಡ್ಲೆ 7. ಈಗ ನೋಡ್ರಿ ನಾವು ಮೇಲಿನ ಸಮೀಕರಣವನ್ನು 6 ಗುಣಿಸಿದಂಗೆ ಆಯ್ತು. ಇವಾಗ ಇಲ್ಲಿ ನೋಡ್ರಿ ಏನೇನು ಸಂಕ್ಷೇಪಿಸ್ಬೇಕು. 3 1 3 2 6 ಹೋಗ್ಬಿಡ್ತು. ಇನ್ನು ಈ ಪದದಲ್ಲಿ ನೋಡ್ರಿ 2 1 2 3 6 ಇಲ್ಲಿ 6 1 6 ಎಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟೆ. ಅಂಶ ಛೇದ ಎಲ್ಲೆಲ್ಲಿ ಕ್ಯಾನ್ಸಲ್ ಆಗ್ತದೆ ಅಲ್ಲಿ ಕ್ಯಾನ್ಸಲ್ ಮಾಡಿದೆ. ಇನ್ನು ಉಳಿದಂಥ ಪದಗಳನ್ನ ಆ್ಯಸ್ ಇಟ್ ಈಸ್ ಇಟ್ಬಿಟ್ರಿ. ಇಲ್ಲಿ 6x ಐತಿ, 6x ಬರೀರಿ, ಮೈನಸ್ 2 8 2 ಗುಂಡ್ಲೆ 8x ಅದ. ಹಾಗಾಗಿ ಇವೆರಡು ಉಳಿದಂಥದ್ದು ಗುಣಿಸ್ಬೇಕು. 2 8 16x ಪ್ಲಸ್ ಅದೇ ಥರ ಇಲ್ಲಿ ಏನೇನು ಪದ ಉಳ್ದ ನೋಡ್ರಿ. ಇಲ್ಲಿ 3 ಗುಂಡ್ಲೆ 5x ಪ್ಲಸ್ 5 ಪ್ಲಸ್ 3 5 15x. ಓಕೆ. ಇನ್ನು ಈಸ್ ಈಕ್ವಲ್ ಟು ಬಲಬದಿಯಲ್ಲಿ ಕೂಡ ಅದೇ ಥರ 1 ಗುಂಡ್ಲೆ 17 ಐತೆ, 17 1 17 ಮೈನಸ್ 6 ಗುಂಡ್ಲೆ 7 6 7 42. ಇನ್ನು ಸಜಾತಿ ಪದಗಳನ್ನು ಚಿಹ್ನೆಗಳನ್ನ ನೋಡಿ ಸಂಕ್ಷೇಪಿಸ್ರಿ. ಇಲ್ಲಿ 3 ಸಜಾತಿ ಪದಗಳೇ ಅದಾವೆ, ಆದ್ರೆ ಇಲ್ಲಿ ಪ್ಲಸ್ 6x ಪ್ಲಸ್ 15x ಎರಡು ಪ್ಲಸ್ ಅದಾವು. ಕೂಡಿಸ್ಬೇಕು. ಈ -1 ಹಂಗೆ ಇಟ್ರೆ ಆಮೇಲೆ ಕಳ್ಯಾಕೈತ್ರಿ. 15ರಾಗ 6 ಕೂಡಿಸಿದ್ರೆ 21x ಆಯಿತು. ಇದು -16x. ಇನ್ನು ಬಲಬದಿಯಲ್ಲಿ 42 ಮತ್ತು 17 ಅದಾವಪ್ಪ. ಒಂದು ಪ್ಲಸ್ ಐತಿ, ಇದು ಏನಿಲ್ಲ ಚಿಹ್ನೆ ಪ್ಲಸ್ ಇರ್ತೈತಿ, ಇದು ಮೈನಸ್. ಚಿಹ್ನೆಯನ್ನು ಹೊರತುಪಡಿಸಿದಾಗ 42 ದೊಡ್ಡದಾಗ್ತದೆ. ಅಂದ್ರೆ ಕಳೆದಾಗ ದೊಡ್ಡ ಸಂಖ್ಯೆ ಚಿಹ್ನೆ ಇಡಬೇಕು ಅಂತ ಹೇಳಿ 42 ಚಿಹ್ನೆ ಮೈನಸ್. 42ರಾಗ ನೀವು 17 ಕಳಿತೀರಿ. 2ರಾಗ 7 ಕೊಳಗೆ ಬರಂಗಿಲ್ಲ ಅಂದ್ರೆ 10 ಕೈಲ ತೊಗೊಂಡು 10 12ರಾಗ 7 ಕಳಿತೀರಿ. 12ರಾಗ 7 ಕಳೆದ್ರೆ 5 ತೊಗೊಂಡಂಥ ಕೈಲ ವಾಪಸ್ ಕೊಡ್ತೀರಿ. 1 1 2 4ರಾಗ 2 ಕಳೆದ್ರೆ 2 ಎಷ್ಟು ಉಳಿತಪ್ಪ ಅಂದ್ರೆ -25 ಬರ್ತಿದೆ. 42 -17 ಅಂದ್ರೆ. ಇನ್ನು ಇಲ್ಲಿ ನೋಡ್ರಿ ಅದೇ ಥರ ಅದಾವೆ. 1 ಪ್ಲಸ್ 1 ಮೈನಸ್ ಅಂದ್ರೆ ಕಳಿಬೇಕು, ಕಳೆದ್ರೆ ದೊಡ್ಡ ಸಂಖ್ಯೆ ಚಿಹ್ನೆ. 21 ದೊಡ್ಡದು, 21 ಚಿಹ್ನೆ ಪ್ಲಸ್ ಐತಿ. 21ರಾಗ 16 ಕಳೆದ್ರೆ 5x ಬತ್ತಪ್ಪ. ಇಲ್ಲಿ -25. ವಿದ್ಯಾರ್ಥಿಗಳೇ ದೇರ್ ಫೋರ್ ಎಕ್ಸ್ನ ಬೆಲೆ ಬೇಕಾಗಿದೆ. 5x ಅಂದ್ರೆ 5 ಗುಂಡ್ಲೆ x ಅಂದ್ರೆ ಗುಣಾಕಾರ ಇದನ್ನ ಬಲಗಡೆ ತಂದಾಗ ಏನಾಗ್ತದ ಭಾಗಾಕಾರ ಆಗ್ತದೆ. ಭಾಗಾಕಾರ ಅಂದ್ರೆ ಕೆಳಗೆ ಬರಬೇಕು. 5 1 5 5 5 25. 5 ಚಿಹ್ನೆ ಏನಿಲ್ಲ ಅಂದ್ರೆ ಕೆಳಗೆ ಪ್ಲಸ್ ಐತೆ. ಮೈನಸ್ ಅನ್ನ ಪ್ಲಸ್ನಿಂದ ಭಾಗಿಸಿದಾಗ ಉತ್ತರ ಮೈನಸ್ಸೇ ಬರ್ತೈತಿ. ಹಾಗಾಗಿ ಇವಾಗ ಎಕ್ಸ್ನ ಬೆಲೆ ಬಂದ್ಬಿಡ್ತಪ್ಪ -5. ವಿದ್ಯಾರ್ಥಿಗಳು ನಾವು ಇವಾಗ ಬಿಡಿಸೋಣ 4ನೇ ಪ್ರಶ್ನೆ. x - 5 ಅಪಾನ್ 3 ಇಜ್ವಲ್ ಟು x - 3 ಅಪಾನ್ 5. ಹಿಂದಿನ 3 ಲೆಕ್ಕಕ್ಕೆ ಹೋಲಿಸಿದ್ರೆ ಇದು ಒಂದು ಸ್ವಲ್ಪ ಚೇಂಜ್ ಅದ, ಆದ್ರೆ ಇದು ಅದಕ್ಕಿಂತ ಈಸಿನೇ ಅದಪ್ಪ. ಇಲ್ಲಿ x ಮತ್ತು 5ಕ್ಕೆ ಎರಡು ಕೂಡೇ ಛೇದ ಪದ ಎಷ್ಟಪ್ಪ 3 ಅದ. ಇಲ್ಲಿ ಮತ್ತು x ಮತ್ತು -3ಕ್ಕೆ ಎರಡು ಸೇರಿ ಎಷ್ಟಪ್ಪ ಅಂದ್ರೆ 5 ಐತಿ. ಇಂಥ ಸಂದರ್ಭ ಬಂದಾಗ ನಾವು ಏನು ಮಾಡಬೇಕು, ಈ 5ಅನ್ನು ಓರೆ ಗುಣಾಕಾರ ಮಾಡಿ ಈ ಕಡೆ ತಗೋಬೇಕು. ಇದು ಭಾಗಾಕಾರ ಐತಿ, ಈ ಕಡೆ ಬಂದಾಗ ಏನಪ್ಪ ಗುಣಾಕಾರ ಆಗ್ತದೆ. ಇದು ಇಲ್ಲಿ ಭಾಗಾಕಾರದ, ಬಲಕ್ಕೆ ಹೋದಾಗ ಗುಣಾಕಾರ ಐತಿ. ಅಂದ್ರೆ ನೋಡ್ರಿ x - 5 ಬರದೆ ಈ 5 ಭಾಗಾಕಾರದ ಈ ಕಡೆ ತಂದಾಗಪ್ಪ ಗುಂಡ್ಲೆ 5. ಇಲ್ಲಿ ಇರ್ತಕ್ಕಂಥ ಎಲ್ಲ ಪದಕ್ಕೂ ಗುಣಾಕಾರ ಮಾಡಬೇಕು. ಅದೇ ರೀತಿ ಈಗ ಆಲ್ರೆಡಿ ಬಲಬದಿಯಲ್ಲಿ ಏನಪ್ಪ x - 3 ಅದು. ಈ 3ಅನ್ನು ನಾನು ಬಲಕ್ಕೆ ತಂದಾಗ ಏನಾಗ್ತಪ್ಪ ಅಂದ್ರೆ ಬಲಗಡೆ ಇರ್ತಕ್ಕಂಥ ಇವೆರಡಕ್ಕೂ ಅದು ಗುಣಾಕಾರ ಆಗ್ತೈತಿ. ನೀವು ಬ್ರಾಕೆಟ್ ಹಾಕಿರಿ, ಗುಣಾಕಾರ ಚಿಹ್ನೆ ಬರೀಲಿಲ್ಲ ಅಂದ್ರೂ ನಡಿತೈತಿ. ಇನ್ನು ಈ 5ರಿಂದ ಇವೆರಡು ಗುಣಿಸ್ಬೇಕು, ಅಥವಾ ಈ ಎರಡಕ್ಕೂ 5 ಗುಣಿಸ್ಬೇಕು. x ಗುಂಡ್ಲೆ 5 ಅಂದ್ರೆ 5x. ಈ ಮೈನಸ್ಸು ಇದು ಪ್ಲಸ್, ಇದ್ರ ಏನಿಲ್ಲ ಚಿಹ್ನೆ ಪ್ಲಸ್ ಇರ್ತೈತಿ. ಇಲ್ಲಿ ಮೈನಸ್ ಆಯಿತು. 5 5 25. ಇಲ್ಲಿ ಅಷ್ಟೇ x ಗುಂಡ್ಲೆ 3 ಅಂದ್ರೆ 3x. ಇದು -5 ಪ್ಲಸ್ ಮೈನಸ್ 3 3 9. ಇನ್ನು ವಿದ್ಯಾರ್ಥಿಗಳೇ ಇನ್ನು ಮುಂದಿನಂದ್ರು ಬಿಡಿಸೋದು ನಿಮ್ಗೆ ಗೊತ್ತೈತಿ. ಸಜಾತಿ ಪದಗಳನ್ನ ಒಂದು ಕಡೆ ತಗೋಬೇಕು ಅಂದ್ರೆ x ಒಂದು ಕಡೆ ತಗೋಬೇಕು, ಸಂಖ್ಯೆಗಳನ್ನ ಇನ್ನೊಂದು ಕಡೆ ತಗೋಬೇಕು. ಈ ಬಲಬದಿಯಲ್ಲಿ 5x ಐತೆ, ಅದನ್ನು ಹಾಗೆ ಬರೀರಿ 5x. ಈ ಪ್ಲಸ್ 3x ಅನ್ನು ಎಡಕ್ಕೆ ತೊಗೊಂಡಾಗ ಏನಪ್ಪ -3x. ಎರಡು x ಒಂದು ಕಡೆ ಆದವು. ಇನ್ನು ಅದೇ ಥರ ಇವೆರಡು ಕಾನ್ಸ್ಟಂಟ್ ಟರ್ಮ್ಸ್ ಒಂದು ಕಡೆ ಇರಬೇಕು, ಸ್ಥಿರಾಂಕಗಳು. ಈ -25 ಬಲಕ್ಕೆ ಬಂದಾಗ ಏನಾಗ್ತೈತಪ್ಪ +25. ಆದ್ರೆ ಆಲ್ರೆಡಿ -9 ಬಲಗಡೆ ಐತಿ, ಅದನ್ನ ಹಂಗೆ ಇಟ್ಬಿಟ್ರೆ ಅಲ್ಲಿ -1. ಇನ್ನು 5x ಒಳಗೆ 3x ಕಳೆದ್ರೆ ಎಷ್ಟು ಉಳಿತು? 2x ಉಳಿತು.
ಈಗ 5 ದೊಡ್ಡದೈತಿ, ಅದ್ರ ಸಂಬಂಧ ಇದು ಪ್ಲಸ್ 2 ಎಕ್ಸ್ ನಾನು. ಇನ್ನು ಇಲ್ಲಿ 25 ದೊಡ್ಡದು, 25 ಚಿಹ್ನೆ ಪ್ಲಸ್ ಐತಿ. 25ರಾಗ 9 ಕಳೆದ್ರೆ 16 ಬತ್ತು. ಒಂದು ಪ್ಲಸ್ ಒಂದು ಮೈನಸ್ ಕಳಿಬೇಕು ಯಾವಾಗಲೂ. ದೇರ್ಫೋರ್ ವಿದ್ಯಾರ್ಥಿಗಳು ನಮ್ಗೆ ಬೇಕಾಗಿರೋದು ಇದ್ರ ಬೆಲೆ ಎಕ್ಸ್ನ ಬೆಲೆ. ಇದು 2 ಎಕ್ಸ್ ಐತಿ. ಈ 2 ಎಕ್ಸ್ ಗುಣಾಕಾರ ಐತಿ. 2 ಬಲಕ್ಕೆ ತಂದಾಗ ಏನಪ್ಪ ಅಂದ್ರೆ ಭಾಗಾಕಾರ ಆಗ್ಬಿಡ್ತು. ಇದು ಬರೀ ಎಕ್ಸ್ ಉಳಿತು. 2 ಒಂದ್ಲೆ 2 ಎಂಟ್ಲೆ 16. ದೇರ್ಫೋರ್ ಹಾಗಾಗಿ ಎಕ್ಸ್ನ ಬೆಲೆ ಬಂದ್ಬಿಡ್ತು 8. ವಿದ್ಯಾರ್ಥಿಗಳು ನಾವು ಇವಾಗ ಬಿಡಿಸೋಣ 5ನೇ ಪ್ರಶ್ನೆ. 3t - 2/4 ಮೈನಸ್ 2t + 3/3 = 2/3 - t. ಇಲ್ಲಿ ವಿದ್ಯಾರ್ಥಿಗಳೇ ಟಿ 3 ಪದಗಳಲ್ಲಿ ಐತಿ. ಆ 3 ಪದಗಳನ್ನು ನಾವು ಮೊಟ್ಟ ಮೊದಲನಾಗಿ ಒಂದು ಸೈಡ್ ತಗೊಳ್ಳೋಣ. 3t - 2/4 ಮೈನಸ್ 2t + 3/3. ಇಲ್ಲಿ ಮೈನಸ್ ಟಿ ಅನ್ನು ಎಡಕ್ಕೆ ತಂದುಬಿಡ್ರಿ. ಅದೇನಾಗ್ಬಿಡಪ್ಪ, ಸ್ಥಾನಾಂತರಿಸಿದಾಗ ಪ್ಲಸ್ ಆಯಿತು, ಮೈನಸ್ ಹೋಗಿ. ಇಲ್ಲಿ ಏನಪ್ಪ 2/3 ಬರೀ ಒಂದು ಸ್ಥಿರಾಂಕ ಐತಿ. ಇನ್ನು ಇಲ್ಲಿ ನಾವು ನೋಡಿದಾಗ ಏನಪ್ಪ ಅಂದ್ರೆ ಎಲ್ಲ ಪದಗಳಿಗೂ ಕೂಡ ಏನಪ್ಪ ಅಂದ್ರೆ ಛೇದ ಪದ ಐತಿ. ಇದಕ್ಕೆ ಟಿ ಅನ್ನು ಹೊರತುಪಡಿಸಿ ಇದಕ್ಕೇನಿಲ್ಲ ಅಂದ್ರೆ ಒಂದಿರ್ತೈತಿ. ಈ ಛೇದ ಪದಗಳ ಲಸ ತೆಗೆದ ನಾವು ಪ್ರತಿ ಪದ ಗುಣಿಸಿದ್ವಿ ಅಂದ್ರೆ ಅತಿ ಸುಲಭವಾಗಿ ನಮಗೆ ಆನ್ಸರ್ ಸಿಕ್ಬಿಡ್ತೈತಿ. ಹಾಗಾಗಿ 4 ಮತ್ತು 3 ಲಸ, ಈ 4 ಮತ್ತು 3 ಯಾವುದೇ ಥರ ಸಾಮಾನ್ಯ ಅಪವರ್ತನವನ್ನು ಹೊಂದಿಲ್ಲ. 4, 3 ಈ 3 ಲಸ ತೆಗೆದ್ರೆ ಏನಾಗ್ತೈತಪ್ಪ ಅಂದ್ರೆ 12 ಆಗ್ಬಿಡ್ತೈತಿ ನೋಡ್ರಿ. 4, 3, 3 ನೋಡ್ರಿ. 4 ಏನು ಕಾಮನ್ ಇಲ್ಲ. 4 ಒಂದೇ 4, ಈ 3 ಹಂಗೆ ಬರ್ತೀರಿ ನೀವು. ಇನ್ನು ಮತ್ತೆ ಇಲ್ಲಿ 3 ಒಂದ್ಲೆ ಇವೇನು ಬಂದ ನೋಡ್ರಿ, ಅಪವರ್ತನ ಗುಣಾಕಾರ ಮಾಡಿ ಅದೇ ನಿಮ್ದು ಲಸ. 4 × 3 ಅಂದ್ರೆ ಲಸ 12 ಆಯ್ತು. ಈ 12ರಲ್ಲಿ ಈ ಮೇಲಿನ ಸಮೀಕರಣ ಗುಣಿಸಿದ್ದೇ ಆದ್ರೆ ನಿಮ್ಗೆ ಆನ್ಸರ್ ಬರ್ತೈತಿ. ಒಂದು ಸುಲಭವಾಗಿ ಒಂದು ಹಂತಕ್ಕೆ ಬರ್ತಪ್ಪ. ಏನು ಮಾಡೋಣ, ಬರೀದ್ಬಿಡ್ನು. ಮೇಲಿನ ಸಮೀಕರಣವನ್ನು 12ರಿಂದ ಗುಣಿಸಿದಾಗ ಏನಾಗ್ಬಿಡ್ತು, ಮೇಲಿನ ಸಮೀಕರಣ ಗುಣಿಸೋಣ ಇವಾಗ. 12ರಿಂದ 12 × 3t - 2/4 ಒಂದನೇ ಪದ ಗುಣಿಸಿದೆ ಮೈನಸ್. ಅದೇ ಥರ 12 × 2ನೇ ಪದ 2t + 3/3. ಇಲ್ಲಿ ಪ್ಲಸ್ ಐತಿ, ಪ್ಲಸ್ ಬರೀರಿ. ಇದಕ್ಕೆ ಇದಕ್ಕೂ ಗುಣಿಸ್ಬೇಕಲ್ಲ, 12t ಆಗಿಬಿಡ್ತು. = ಇಲ್ಲಿ ಕೊನೆ ಪದ ಇದಕ್ಕೂ = ನಂತರ 2/3 ಐತಿ. ಅದಕ್ಕೂ 12ರಿಂದ ಗುಣಿಸ್ಬೇಕು. 2 × 2/3. ಆಲ್ರೆಡಿ ನಾವು ಈ ಥರ ಮಾಡಿ ನಿಮ್ಗೆ ಗೊತ್ತೈತಿ. ಇನ್ನು ಗುಣಾಕಾರ ಮಾಡೋಣ. 4 ಒಂದ್ಲೆ 4, 4 3 12. ಇಲ್ಲಿ ಅದೇ ಥರ 3 ಒಂದ್ಲೆ 3, 3 4 12. ಇಲ್ಲಿ 3 ಒಂದ್ಲೆ 3 4. ಎಲ್ಲೆಲ್ಲಿ ಛೇದ ಮತ್ತು ಅಂಶ ಸಾಮಾನ್ಯ ಪದವನ್ನು ಹೊಂದಿರ್ತಾವೆ ಅದರ ಅರ್ಥ ಒಂದೇ ಮಗ್ಗಿಯಲ್ಲಿ ಇರ್ತಾವಲ್ಲ, ಅವುಗಳನ್ನು ನಾವು ಕ್ಯಾನ್ಸಲ್ ಮಾಡಬೇಕು. ಇನ್ನು ಇಲ್ಲಿ ಉಳಿತು ಎಷ್ಟಪ್ಪ ಅಂದ್ರೆ 3 ಉಳಿದೈತಿ. ಬ್ರ್ಯಾಕೆಟ್ನಾಗ ಎಷ್ಟದ 3t - 2. ಇಲ್ಲಿ ಹೊರಗೇನಪ್ಪ -4, ಬ್ರ್ಯಾಕೆಟ್ನಾಗ ಏನದ 2t + 3. ಇಲ್ಲಿ 12t. ಇಲ್ಲಿ 4 2 8. ಇನ್ನು ನಾವು ಬ್ರ್ಯಾಕೆಟನ್ನು ಓಪನ್ ಮಾಡಬೇಕು. 3 3 9t. ಇದು ಪ್ಲಸ್ 5 ಮೈನಸ್ 3 2 6. ಇನ್ನು ಹೊರಗೆ ಮೈನಸ್ ಆದಾಗ ಗುಣಾಕಾರ ಮಾಡುವಾಗ ಭಾಳಷ್ಟು ಜಾಗರೂಕತೆಯಿಂದ ಮಾಡಿರಿ. ಯಾಕಪ್ಪ, ಮೈನಸ್ಲಿಂದ ಗುಣಾಕಾರ ಮಾಡಿದಾಗ ಎರಡು ಚಿಹ್ನೆ ವಿರುದ್ಧ ಬರ್ತೈತಿ. ಮೈನಸ್ ಪ್ಲಸ್ ಮೈನಸ್ 4 2 8t. ಇಲ್ಲಿ ಮೈನಸ್ ಪ್ಲಸ್ ಮೈನಸ್ ಆಯಿತು 4 3 12. ಇನ್ನು ಇದು 12t ಸಪ್ರೇಟ್ ಅದು ಬರೀರಿ. ಅದನ್ನು 12t ಅಂತ = 8. ವಿದ್ಯಾರ್ಥಿಗಳು ಇವಾಗ ಇಲ್ಲಿ ಟಿ ಎಷ್ಟದವಪ್ಪ, 1 2 3. ಇದ್ರಾಗಿ ಇವೆರಡು ಪ್ಲಸ್ಸೇ ಅದಾವ. ಇದು ಪ್ಲಸ್ 12t, ಇದು ಪ್ಲಸ್ 9t ಅಂದಾಗ ಎಷ್ಟಾಗ್ಬಿಡ್ತು ನೋಡ್ರಿ. 12 + 9 21t ಆಯಿತು. ಒಂದು ಮೈನಸ್ 8t ಐತೆ, ಅದನ್ನು ಹಾಗೆ ಬರೀತು, ನೆಗೆಟಿವ್ ಐತಿ. = ಇಲ್ಲಿ 2 ನೆಗೆಟಿವ್ ಪದ ಸಜಾತಿ ಪದ ಅದ ನೋಡ್ರಿ. -6 - 12 2 ಒಂದೇ ಪದ ಇದ್ರೆ ಕೂಡಿಸ್ಬೇಕು. -12 - 6 -18 ಆಯ್ತು.
ಇನ್ನು ಬಲಬದಿ ಒಳಗೆ ಎಷ್ಟು ಒಂದೇ ಸಂಖ್ಯೆ ಅದ, ಆ ಸಂಖ್ಯೆ ಯಾವ್ದು ಬರೀರಿ ಅದು 8 ಐತಿ. ಇನ್ನು ಒಂದು ಪ್ಲಸ್ ಒಂದು ಮೈನಸ್ ಅಂದ್ರೆ ಕಳಿತೀರಿ ನೀವು. 21ರಾಗ 8 ಕಳೆದ್ರೆ 13 ಉಳಿತು, 13t. ಈ -18 ಬಲಕ್ಕೆ ಹೋದಾಗ ಏನಾಗ್ತೈತಿ ಅಂದ್ರೆ +18 ಆಯಿತು. ಆಲ್ರೆಡಿ ಒಂದು 8 ಐತಿ. ಇವು ಎರಡು ಕೂಡಿಸಿದ್ರೆ 18ರಾಗ 8 ಕೂಡಿಸಿದ್ರೆ 26 ಆಯಿತು. ಇದು 13 ಗುಣಾಕಾರ ಐತಿ. ಈ ಕಡೆ ಬಂದಾಗ ಏನಪ್ಪ ಅಂದ್ರೆ ಬಾಗ್ಲೆ 13, ಇದು ಬರೀ ಟಿ ಉಳಿತು. 13 ಒಂದ್ಲೆ 13, 13 ಎರಡಲೆ 26. ವಿದ್ಯಾರ್ಥಿಗಳೇ, ಇಲ್ಲಿ ದೇರ್ ಫೋರ್ ಟಿನ ಬೆಲೆ ಎಷ್ಟು ಬಂದ್ಬಿಡ್ತು ಅಂದ್ರೆ ಟಿ ಇಸ್ಕೊಳ್ ನೋಡ್ರಿ 2/1 ಅಂದ್ರೆ 2 ಬಂದ್ಬಿಡ್ತು. ಟಿ ಇಸ್ಕೊಳ್ ಟು ಎಷ್ಟು ಬಂದ್ಬಿಡ್ತಪ್ಪ 2 ಬಂದ್ಬಿಡ್ತು. ವಿದ್ಯಾರ್ಥಿಗಳೇ, ನಾವು ಇವಾಗ ಬಿಡಿಸೋಣ 6ನೇ ಪ್ರಶ್ನೆ. ಇಲ್ಲಿ ಎಮ್ ಇರ್ತಕ್ಕಂಥ ಪದಗಳನ್ನ ಎಲ್ಲ ಒಂದು ಕಡೆ ತೊಗೊಳ್ಳೋಣ. ಮೊದಲನೇ ಪದ ಒಳಗೆ ಎಮ್ ಐತಿ, ಎಮ್ ಬರೀರಿ ಎಮ್. ಮೈನಸ್ 2ನೇ ಪದದಲ್ಲಿ ಕೂಡ ಎಮ್ ಐತಿ, ಎಮ್ -1/2. ಈಚೆ ಕಡೆ ಬಲಬದಿಯಲ್ಲಿ ನೋಡ್ರಿ -m -2/3. ಈ ಪೂರ್ಣ ಪದವನ್ನು ನಾವೇನು ಮಾಡೋಣ ಎಡಕ್ಕೆ ತೊಗೊಂಡು ಅವಾಗ ಏನಾಗ್ತದ ಪ್ಲಸ್ m -2/3 ಆಗ್ತೈತಿ. ಇಲ್ಲಿ ಬಲಬದಿಯಲ್ಲಿ ಈ 1 ಮಾತ್ರ ಉಳಿತು. ವಿದ್ಯಾರ್ಥಿಗಳಲ್ಲಿ ಇಲ್ಲಿ ಏನಪ್ಪ ಅಂದ್ರೆ ಒಂದನ್ನು ಹೊರತುಪಡಿಸಿ ಛೇದ ಪದ ಒಂದನ್ನು ಹೊರತುಪಡಿಸಿ 2 ಮತ್ತು 3 ಅದಾವ. ಈ 2 ಮತ್ತು 3 ಏನಪ್ಪ ಸಹ ಅವಿಭಾಜ್ಯ ಅಪವರ್ತನಗಳ ಸಂಖ್ಯೆ ಅಂತ ಕರಿಬೋದು ನಾವು. ಈ 2, 3 ಯಾವುದೇ ಒಂದೇ ಟೇಬಲ್ನಾಗ ಬರಂಗಿಲ್ಲ. ಈ 2 ಗುಣಾಕಾರ ಮಾಡ್ರೆ ಇದ್ರ ಲಸ ಬಂದ್ಬಿಡ್ತು. 2 ಮತ್ತು 3ರ ಲಸ ಏನು ಅಂತ ಕೇಳಿದ್ರೆ 6. ಈ 6ರಿಂದ ನೀವು ಪೂರ್ಣ ಸಮೀಕರಣ ಗುಣಿಸ್ರಿ, ನಿಮಗೆ ಈ ಸಮೀಕರಣ ಸುಲಭವಾಗಿ ಎಮ್ನ ಬೆಲೆ ಸಿಗ್ತೈತಿ. ಇಲ್ಲಿ ಬರೀನು ಮೇಲಿನ ಸಮೀಕರಣವನ್ನು 6ರಿಂದ ಗುಣಿಸಿದಾಗ ಏನಾಗ್ತೈತಪ್ಪ 6 ಗುಂಡ್ಲೆ ಎಮ್ಮ, ಇದು 6m. ಈ ಮೈನಸ್ ಹಾಗೆ ಬರೀರಿ, ಇದಕ್ಕೂ ಕೂಡ 6ರಿಂದ ಗುಣಿಸ್ಬೇಕು. 6 ಗುಂಡ್ಲೆ ಏನಪ್ಪ ಪದ ಇದು 2ನೇ ಪದ m-1/2 ಪ್ಲಸ್ 3ನೇ ಪದ 6 ಗುಂಡ್ಲೆ m-2/3 ಇಸ್ಕೊಲ್ಟು ಈ ಈಚೆ ಕಡೆ ಬಲಬದಿ ಇರತಕ್ಕಂಥ ಪದಕ್ಕೂ ಕೂಡ 6ರಿಂದ ಗುಣಿಸ್ಬೇಕು. 6 ಗುಂಡ್ಲೆ 1. ಇನ್ನು ಎಲ್ಲಿ ಛೇದ ಪದ ಅದ ನೋಡ್ರಿ, ಅದು 6 ಅದು ಕ್ಯಾನ್ಸಲ್ ಆಗಿಬಿಡ್ತಾವ. ಉದಾಹರಣೆ ನೋಡ್ರಿ, ಇಲ್ಲಿ 2 1 2, 2 3 6 ಕ್ಯಾನ್ಸಲ್ ಆಗಿಬಿಡ್ತು. ಸಾಮಾನ್ಯ ಪದವನ್ನು ನಾವು ತೆಗೆದುಬಿಟ್ವಿ. 3 1 3, 3 2 6. ಉಳಿದಿದ್ದನ್ನು ಗುಣಾಕಾರ ಮಾಡಿಬಿಟ್ಟು ಇಟ್ಬಿಡ್ರಿ 6m. ಇನ್ನು ಇಲ್ಲಿ -3 ಗುಂಡ್ಲೆ m ಅಂದ್ರೆ -3m. ಈ ಮೈನಸ್ ಪ್ಲಸ್ 3 1 3. ಈ -3ರಿಂದ ಇವೆರಡಕ್ಕೂ ಗುಣಿಸಿದೆ. ಇಲ್ಲಿ ಕೂಡ ಅದೇ ಥರ ಪ್ಲಸ್ 2ರಿಂದ ಇವೆರಡಕ್ಕೂ ಉಳಿದಂಥ ಬ್ರಾಕೆಟ್ ಒಳಗಿರ್ತ ಉಳಿದಂಥ ಪದಕ್ಕೆ ಗುಣಿಸ್ಬೇಕು. ಪ್ಲಸ್ 2 ಗುಂಡ್ಲೆ m ಅಂದ್ರೆ 2m. ಈ ಪ್ಲಸ್ ಮತ್ತು ಮೈನಸ್ 2 2 4 ಇಸ್ಕೊಟ್ಟು 6 1 6. ಇನ್ನು ವಿದ್ಯಾರ್ಥಿಗಳು ಎಲ್ಲ ಎಮ್ಗಳನ್ನು ಒಂದು ಗುಂಪು ಮಾಡಿರಿ, ಇನ್ನು ಎಲ್ಲ ಸ್ಥಿರಾಂಕಗಳನ್ನ ಇನ್ನೊಂದು ಗುಂಪು ಮಾಡಿರಿ. ಇಲ್ಲಿ ಎಮ್ 3 1 2 3 ಜಾಗದಾಗ ಎಮ್ ಐತಿ. ಇವು 2ರಲ್ಲಿ 3ರಲ್ಲಿ ಏನಪ್ಪ ಅಂದ್ರೆ ಎಲ್ಲ 3 ಪದಗಳ ಚಿಹ್ನೆ ಒಂದೇ ಇಲ್ಲ. 2 ಪ್ಲಸ್ ಅದಾವು, 1 ಮೈನಸ್ ಐತಿ. ಅಂದ್ರೆ ಫಸ್ಟ್ 2 ಪ್ಲಸ್ ಕೂಡಿಸ್ರಿ 6m ಪ್ಲಸ್ 2m ಅಂದ್ರೆ 8m. ಈ -3m ಹಾಗೆ ಬರೀರಿ. ಇನ್ನು ಸಂಖ್ಯೆ ಈ 3ರಾಗ ಅಥವಾ 3 4 ಕಳೆದ್ರೆ ಎಷ್ಟು ಉಳಿತಪ್ಪ ಅಂದ್ರೆ -1 ಉಳಿತು. ಈ -1 ಬಲ ತಂದಾಗ +1. ಆಲ್ರೆಡಿ 6 ಬಲಬದಿ ಒಳಗೈತಿ, ಪ್ಲಸ್ 6 ಹಾಗೆ ಬರೀರಿ. ನೋಡ್ರಿ +1 ಎಲ್ಲಿ ಗೊತ್ತು, ಈ 3ರಲ್ಲಿ 4 ಕಳೆದೆ, -1 ಎಡಕ್ಕೆ ಉಳಿತು, ಅದನ್ನು ಬಲಕ್ಕೆ ತಂದೆ, ಏನಪ್ಪ +1. 8m 3m ಕಳಿತೀರಿ, ಎಷ್ಟು ಉಳಿತು 5m. 1 + 6 7 ಆಯಿತು. ದೇರ್ ಫೋರ್ ವಿದ್ಯಾರ್ಥಿಗಳೇ, ಇವಾಗ ನಮಗೆ ಬೇಕಾಗಿರೋದು ಎಮ್ನ ಬೆಲೆ ಏನಪ್ಪ ಅಂದರೆ ಇಲ್ಲಿ 7 ಆಯ್ತು, ಹಾಗೆ ಇರ್ರಿ. 5m ಅರ್ಥ 5 ಗುಂಡ್ಲೆ m. 5 ಗುಣಾಕಾರ ಐತಿ, ಬಲಕ್ಕೆ ಬಂದಾಗ ಭಾಗಾಕಾರ ಆಗಿಬಿಡ್ತು. ಎಮ್ನ ಬೆಲೆ ಸಿಗ್ಬಿಡ್ತು 7/5. ಇಷ್ಟು ಮಾಡಿದ್ರಪ್ಪ, ಇಲ್ಲಿ ಯಾಕೆ ಮುಗಿತು, ಸಂಪೂರ್ಣವಾಗಿ ಇರ್ತಕ್ಕಂಥ ಅಂಕಗಳು ನಿಮ್ಗೆ ಸಿಗ್ತಾವೆ.
ವಿದ್ಯಾರ್ಥಿಗಳೇ, ನಾವು ಇವಾಗ ಬಿಡಿಸೋಣ 7ನೇ ಪ್ರಶ್ನೆ. ಇಲ್ಲಿ ಏನದಪ್ಪ 7ನೇ ಪ್ರಶ್ನೆ, ಇವುಗಳನ್ನು ಕೆಳಗಿನ ರೇಖಾತ್ಮಕ ಸಮೀಕರಣಗಳನ್ನು ಸಂಕ್ಷೇಪಿಸಿ ಬಿಡಿಸಿರಿ ಅಂತ ಐತಿ. ಹಾಗಾದ್ರೆ ಇಲ್ಲಿ ಕೂಡ ನಾವು ಏನು ಮಾಡಬೇಕು, ಟಿನ ಬೆಲೆಯನ್ನು ಕಂಡುಹಿಡಿಬೇಕು ಅಂದಂಗದ್ರ ಅರ್ಥ. ಇಲ್ಲಿ ಏನು ಮಾಡಬೇಕು ಅಂದ್ರೆ, ಆಗಳಲ್ಲಿ ನೀವು ಛೇದ ಪದ ಬರ್ತಿದ್ದು, ಇವಾಗ ಏನು ಛೇದ ಪದ ಇಲ್ಲ, ಏನೂ ಇಲ್ಲ, ಬ್ರಕೆಟ್ ಅದಾವ. ಬ್ರಕೆಟ್ ಹೊರಗಿರ್ತಕ್ಕಂಥ ಸಂಖ್ಯೆಯಿಂದ ಬ್ರಕೆಟ್ ಒಳಗಿರ್ತಕ್ಕಂಥ ಪ್ರತಿ ಸಂಖ್ಯೆಗೂ ಗುಣಿಸ್ಬೇಕು. ಗುಣಿಸ್ರಿಪ್ಪ. 3 ಗುಂಡ್ಲೆ ಟಿ, 3t. ಇದು ಪ್ಲಸ್, ಹೊರಗೆ ಏನಿಲ್ಲ ಅಂದ್ರೆ ಇದು ಮೈನಸ್. ಪ್ಲಸ್ ಮೈನಸ್ ಮೈನಸ್, 3 3 9. ಇನ್ನು ಇಲ್ಲಿ ಅಷ್ಟೇ 5ರಿಂದ ಬ್ರಕೆಟ್ ಒಳಗಿರ್ತಕ್ಕಂಥ ಎಲ್ಲ ಪದಕ್ಕೂ ಗುಣಿಸ್ಬೇಕು. 5 2 10t. ಇದು ಪ್ಲಸ್, ಇದು ಪ್ಲಸ್ ಪ್ಲಸ್, 5 1 5. ಇನ್ನು ನಾವೇನು ಮಾಡಬೇಕು ಅಂದ್ರೆ, ಎಲ್ಲ ಸಜಾತಿ ಪದಗಳನ್ನು ಒಂದು ಸೈಡ್ ತೊಗೋಬೇಕು. ಈ 3t ಇಲ್ಲೇ ಇರಲಿ. ಈ ಪ್ಲಸ್ 10t ಎಡಕ್ಕೆ ಬಂದಾಗ ಏನಪ್ಪ, -10t. ಈಗ ಆಲ್ರೆಡಿ ಬಲಬದಿಯೊಳಗೆ ಏನದ 5 ಐತಿ. ಈ -9 ಕೂಡ ಬಲಕ್ಕೆ ತೊಗೊಂಬಿಡ್ರಿ, +9 ಆಯ್ತು. ಇನ್ನು ಸಜಾತಿ ಪದ ಇದು ಪ್ಲಸ್ ಮೈನಸ್ ಐತಿ, ಕಳಿತೀರಿ. ಕಳೆದಾಗ ಚಿಹ್ನೆಯನ್ನು ಹೊರತುಪಡಿಸಿರಿ 10 ದೊಡ್ಡದು, 10ರ ಚಿಹ್ನೆನೇ ಉತ್ತರ ಬರ್ತೈತಿ. 10ರ ಚಿಹ್ನೆ ಮೈನಸ್, 10 3 ಕಳೆದ್ರೆ 7t. ಇನ್ನು ಇವೆರಡು ಪ್ಲಸ್ ಅದಾವ, ಕೂಡಿಸ್ಬೇಕು. ಎರಡು ಒಂದೇ ಚಿಹ್ನೆ ಇದ್ರೆ 9ರಾಗ 15 ಕೂಡಿಸಿದ್ರೆ, 9ರಾಗ 5 ಕೂಡಿಸಿದ್ರೆ 14. ದೇರ್ ಫೋರ್ ವಿದ್ಯಾರ್ಥಿಗಳು ನಮ್ಗೆ ಬೇಕಾಗಿರೋದೇನಪ್ಪ, ಟಿನ ಬೆಲೆ 14. ಇದು -7 ಗುಂಡ್ಲೆ ಟಿ ಅಂದಾಗ -7 ಗುಣಾಕಾರ ಈ ಕಡೆ ಬಂದಾಗ ಭಾಗಾಕಾರ ಆಯ್ತು, ಬಾಗ್ಲೆ -7. ದೇರ್ ಫೋರ್ ವಿದ್ಯಾರ್ಥಿಗಳೇ, ಇವಾಗ ಇದು ಮ್ಯಾಲೆ ಏನೂ ಇಲ್ಲ, ಚಿಹ್ನೆ ಪ್ಲಸ್ ಇರುತ್ತೆ. ಒಂದು ಪ್ಲಸ್ ಒಂದು ಮೈನಸ್ ಭಾಗಿಸಿದ್ರೆ ಮೈನಸ್ಸೇ ಬಂದ್ಬಿಡ್ತೆ. 7 1 7 2 ಇದು ಬಂದ್ಬಿಡ್ತು ಟಿನ ಬೆಲೆ -2. ವಿದ್ಯಾರ್ಥಿಗಳೇ, ನಾವು ಇವಾಗ ಬಿಡಿಸೋಣ 8ನೇ ಪ್ರಶ್ನೆ. 8ನೇ ಪ್ರಶ್ನೆ ನೋಡ್ರಿ. 15 ಇಂಟು ಬ್ರಕೆಟ್ y -4 -2 ಇಂಟು ಬ್ರಕೆಟ್ y -9 ಪ್ಲಸ್ 5 ಇಂಟು ಬ್ರಕೆಟ್ y +6 = 0. ವಿದ್ಯಾರ್ಥಿಗಳೇ, ಇಲ್ಲಿ ನಾವೇನು ಮಾಡಬೇಕು ಅಂದ್ರೆ, ಫಸ್ಟ್ ಯಾವಾಗಲೂ ಬ್ರಕೆಟನ್ನು ಬಿಡಿಸ್ಕೋಬೇಕು. ಮೊದಲಿಗೆ 15ರಿಂದ ಇವೆರಡಕ್ಕೂ ಗುಣಿಸ್ರಿ. 15 ಗುಂಡ್ಲೆ y ಅಂದ್ರೆ 15y. ಇದು ಪ್ಲಸ್ 5 ಮೈನಸ್ ಮೈನಸ್ ಬಂತು. 15 4 60 ಮೈನಸ್ 2 ಗುಂಡ್ಲೆ y ಅಂದ್ರೆ 2y. ನೋಡಿರಿ, ಮೈನಸ್ ಏನು ಗುಣಾಕಾರ ಮಾಡೋಕೆ ಭಾಳಷ್ಟು ಕೇರ್ಫುಲ್ ಆಗಿರಬೇಕು. ಭಾಳ ವಿದ್ಯಾರ್ಥಿಗಳು ಮೈನಸ್ಗೆ ಗುಣಾಕಾರ ಮಾಡೋಕೆ ತಪ್ಪು ಮಾಡೇ ಮಾಡ್ತಾರೆ ಮ್ಯಾಕ್ಸಿಮಮ್. ಮೈನಸ್ ಮೈನಸ್ ಪ್ಲಸ್ ಅಪೋಸಿಟ್ ಬಂದುಬಿಡ್ತಪ್ಪ. 2 9 18. ಇನ್ನು ಪ್ಲಸ್ಲೆ ಗುಣಾಕಾರ ಮಾಡ್ತೀವಿ, ಏನು ಸಮಸ್ಯೆ ಇಲ್ಲ. 5 ಗುಂಡ್ಲೆ y ಅಂದ್ರೆ 5y ಪ್ಲಸ್ ಇಂಟು ಪ್ಲಸ್ ಪ್ಲಸ್ಸೇ 5 6 30 = 0. ಇನ್ನು ವಿದ್ಯಾರ್ಥಿಗಳು ಇಲ್ಲಿ ನೋಡ್ರಿ, ಸಜಾತಿ ಪದಗಳನ್ನು ಒಂದು ಕಡೆ ತೊಗೊಂಡು ಸಂಕ್ಷೇಪಿಸ್ರಿ. ಇದು ಪ್ಲಸ್ 15y -2y ಪ್ಲಸ್ 5y ಅಂದರೆ ಇಲ್ಲಿ 3y ಅದಾವೆ. 3ದ್ರ ಚಿಹ್ನೆ ಸೇಮ್ ಇಲ್ಲ, ಅಪೋಸಿಟ್ ಅದಾವೆ ಕೆಲವೊಂದು. ಅಂದ್ರೆ ನಾವು ಒಂದೇ ಚಿಹ್ನೆ ಹೊಂದಿರತಕ್ಕಂಥ ಪದಗಳನ್ನು ಕೂಡಿಸ್ಬೇಕು ಫಸ್ಟ್. ಈ ಪ್ಲಸ್ 15y ಪ್ಲಸ್ 5y ಎಷ್ಟಾಯ್ತಪ್ಪ, 2 ಪ್ಲಸ್ ಅಂದರೆ ಕೂಡಿಸ್ತೀವಿ 20y. ಈ ಅಪೋಸಿಟ್ ಇದನ್ನು ಕಳಿಬೇಕು. ಇನ್ನು ಅದೇ ಥರ ಸಂಖ್ಯೆ, ಬೀಜಾಕ್ಷರ ಇರ್ಲಾರ್ದಂಥ ಸಂಖ್ಯೆ ಕೂಡ 3 ಅದಾವೆ ನಮ್ಮ ಹತ್ರ. ಅದ್ರಾಗ ಒಂದು ಮೈನಸ್ ಐತಿ, ಅದನ್ನು ಹಾಗೆ ಬರೀರಿ -60. ಇವೆರಡು ಪ್ಲಸ್ ಅದ ನೋಡ್ರಿ. 18 + 30 ಎಷ್ಟಾಗ್ಬಿಡ್ತು, 48 = 0. ಇನ್ನು ವಿದ್ಯಾರ್ಥಿಗಳೇ, ಇವೆರಡು ಸಜಾತಿ ಪದ y ಅದಾವೆ. ಇವಕ್ಕೆ ಕಳಿತೀವಿ ನಾವು. ಇದು ಒಂದು ಪ್ಲಸ್ ಒಂದು ಮೈನಸ್, ಪ್ಲಸ್ 20 ದೊಡ್ಡೈತಿ. 20ರಾಗ 2 ಕಳೆದ್ರೆ 18y. ಇನ್ನು ಇವು ಎರಡು ಸಜಾತಿ ಪದ ಅದಾವೆ. ಇಲ್ಲಿ 60 ದೊಡ್ಡೈತಿ, 60ರ ಚಿಹ್ನೆ ಮೈನಸ್, ಆಗ ಕಳೆದಾಗ ಮೈನಸ್ ಬರ್ತೈತಿ. 60ರಾಗ 48 ಕಳೆದ್ರೆ -12 = 0. ಈ ನಮಗೆ ಬೇಕಾಗಿರೋದು ಏನಪ್ಪ, ವಾಯ್ನ ಬೆಲೆ. ಹಾಗಾಗಿ ನಾವೇನು ಮಾಡೋಣ, ಈ -12 ಬಲಕ್ಕೆ ತಂದಾಗ ಏನಪ್ಪ, +12. ಇಲ್ಲಿ ಉಳಿತಷ್ಟಪ್ಪ 18y. y = 18 ಹಂಗೆ 12 ಹಂಗೆ ಬರೀರಿ. ಈ 18 ಗುಣಾಕಾರ ಐತೆ, 18 ಗುಂಡ್ಲೆ y ಅಂದಾಗ ಬಲಕ್ಕೆ ತಂದಾಗ ಏನಪ್ಪ, ಬಾಗ್ಲೆ 18. ಇನ್ನು ಇವೆರಡು ಒಂದೇ ಸಂಖ್ಯೆಯಿಂದ ಭಾಗ ಹೋಗ್ತಾವೆ. 6 2 12, 6 3 18. ಹಾಗಾಗಿ ವಿದ್ಯಾರ್ಥಿಗಳೇ, ವಾಯ್ನ ಬೆಲೆ ಬಂದುಬಿಡ್ತು 2/3. ವಿದ್ಯಾರ್ಥಿಗಳು, ನಾವು ಇವಾಗ ಬಿಡಿಸೋಣ 9ನೇ ಪ್ರಶ್ನೆ. 9ನೇ ಪ್ರಶ್ನೆ ಕೂಡ ಸೇಮ್ ಹಂಗೆಪ್ಪ. ಇನ್ನು ಮುಂದೆ 7 ಯಾವ ಥರ ಬಿಡಿಸಿವಿ, ಇದು ಕೂಡ ಅದೇ ಥರನ ಬಿಡಿಸ್ರಿ. ಫಸ್ಟ್ ಬ್ರಕೆಟ್ ಓಪನ್ ಮಾಡಿರಿ. 3 5 15. ಇದು Z ಐತಿ ನೋಡ್ರಿ. Z ಎರಡು ಡಿಫ್ರೆನ್ಸ್ ಗೊತ್ತಿರಲಿ.
ಬರ್ಕೊಳದ ಎರಡು ಜಡ್ ಒಂದೇ ಥರ ಕಾಣಿಸ್ತಾವೆ. ಎರಡು ಜಡ್ಡನ್ನು ಎರಡು ತಿಳ್ಕೊಂಡು ಗುಣಾಕಾರ ಮಾಡಿರ್ಬೇಕ. 3 7 21 ಮೈನಸ್ಲಿ ಗುಣಾಕಾರ ಮಾಡ್ತೀನಿ. -2ರಿಂದ ಈ ಬ್ರೆಕೆಟ್ ಗುಣಿಸ್ಬೇಕು. ಮೈನಸ್ಲಿ ಗುಣಾಕಾರ ಮಾಡುವಾಗ ಪ್ರತಿ ಸಲ ಹೇಳಕತ್ನು ಚಿಹ್ನೆ ಚೇಂಜ್ ಬರ್ತಾವ. ಮೈನಸ್ ಪ್ಲಸ್ ಮೈನಸ್ 2 9 18 ಜೆಡ್ ಮೈನಸ್ ಗುಂಡ್ಲೆ ಮೈನಸ್ ಪ್ಲಸ್ 2 11 ಅಥವಾ 11 2 22. ಇನ್ನು ಬಲಬದಿಯಲ್ಲಿ 4 8 32 ಇದು ಜೆಡ್ ಮೈನಸ್ ಇದು ಪ್ಲಸ್ ಇದು ಮೈನಸ್ ಆಯಿತು. 13 4 ಅಥವಾ 4 13 2 ಒಂದೇ 13 4 52 ಮೈನಸ್ 17. ವಿದ್ಯಾರ್ಥಿಗಳು ಇವಾಗ ಎಡಬದಿ ಇರ್ತಕ್ಕಂಥ ಸಜಾತಿ ಪದಗಳನ್ನು ನೋಡ್ರಿ ಒಂದೇ ಗುಂಪಾಗಿ ಮಾಡಿಬಿಡ್ರಿ. ಇದು 15 ಜಡ್ಡ ಇದು -18 ಅಂದ್ರೆ 18 ದೊಡ್ಡದಾಯ್ತು, ಅದರ ಚಿಹ್ನೆ ಮೈನಸ್ ಐತಿ. ಇನ್ನು ಅಂದ್ರೆ ಕಳೆದ್ರೆ ಇವೆರಡು ಪ್ಲಸ್ ಮೈನಸ್ ಕಳಿತೀವಿ ನಾವು ಯಾವಾಗಲೂ. 18ರಾಗ 15 ಕಳೆದ್ರೆ 3 ಜೆಡ್ ಉಳಿತು -3 ಜೆಡ್. ಇನ್ನು ಇವೆರಡು ಸಜಾತಿ ಪದ ಅದಾವು. ಇದ್ರ ಜೊತೆ ಬೀಜಾಕ್ಷರ ಇಲ್ಲ, ಬರೀ ಸಂಖ್ಯೆಗಳು ಅದಾವು ಅಂದ್ರೆ ಸ್ಥಿರಾಂಕ ಅದಾವು. 22 ದೊಡ್ಡದು. 22ರಾಗ -21 ಅನ್ಕೊಳ್ಳ -21 ಮಾಡಿದಾಗ ಏನಪ್ಪ +1 ಉಳಿತು. ಇಲ್ಲಿ ಕೂಡ ಏನಪ್ಪ ಅಂದ್ರೆ ಎರಡು ಸಂಖ್ಯೆದ ಒಂದೇ ಜೆಡ್ ಐತಿ. ಆ ಒಂದೇ ಜೆಡ್ ಇರ್ತಕ್ಕಂಥ ಹಂಗೆ ಬರೀರಿ 32 ಜೆಡ್. ಇವೆರಡು ಮೈನಸ್ ಅದಾವ ಅಂದ್ರೆ ಕೂಡಿಸ್ಬೇಕು, ಉತ್ತರ ಮೈನಸ್ಸೇ ಬರಬೇಕು. 7ರಾಗ 2 ಕೂಡಿಸಿನಿ 9, 1ರಾಗ 5 ಕೂಡಿಸಿದ್ರೆ 6, 52 17 ಕೂಡಿಸಿದ್ರೆ -69. ವಿದ್ಯಾರ್ಥಿಗಳು ಇವಾಗ ಏನು ಮಾಡಬೇಕು ಅಂದ್ರೆ ಜೆಡ್ ಒಂದು ಕಡೆ ಸಂಖ್ಯೆ ಇನ್ನೊಂದು ಕಡೆ. ಈ 3 ಜೆಡ್ಡನ್ನು -3 ಜೆಡ್ಡನ್ನೇ ನಾ ಈ ಕಡೆ ತರ್ತೀನಿ. ಈ -69ನ ಈ ಕಡೆ ತರ್ತೀನಿ. ಯಾಕಂದ್ರೆ ಜೆಡ್ ಪ್ಲಸ್ ಉಳಿತೈತಿ. ನೀವಿಲ್ಲ ಈ 2 ಜೆಡ್ಡನ್ನು ಎಡಕ್ಕೆ ತೊಗೊಂಡು 2 ಸಂಖ್ಯೆನ ಬಲಕ್ಕೆ ತೊಗೊಂಡು ಮಾಡ್ರು ಉತ್ತರ ಅದೇ ಬರ್ತೈತಿ. -3 ಜೆಡ್ ಹಂಗೆ ಬರೀರಿ. ಈ +32 ಜೆಡ್ ಎಡಕ್ಕೆ ಬಂದಾಗ ಇಲ್ಲಿ ಏನೋ ಚಿಹ್ನೆ ಪ್ಲಸ್ ಇರ್ತೈತಿ. ಈ ಪ್ಲಸ್ ಈ ಕಡೆ ಬಂದಾಗ -32 ಜೆಡ್ ಆಯಿತು. ಈ +1 ಇದಕ್ಕೆ ಬಂದಾಗ ಮೈನಸ್ ಆಗ್ತಿದೆ. ಆಲ್ರೆಡಿ -69 ಹಾಗೆ ಬರೀರಿ. ಈ +1 ಕೂಡ ಬಲಕ್ಕೆ ಬಂದಾಗ -1. ಇನ್ನು ಇವೆರಡು ಜೆಡ್ ಅದಾವು, ಎರಡು ಸಜಾತಿ ಪದ ಅದಾವು. ಆದ್ರೆ ಏನಪ್ಪ ಅಂದ್ರೆ ವಿಶೇಷ ಇಲ್ಲಿ ಎರಡು ಮೈನಸ್ಸೇ ಅದಾವು ಅಂದ್ರೆ ಕೂಡಿಸ್ಬೇಕು. ಕೂಡಿಸಿದಾಗ ಪ್ಲಸ್ ಆಗಂಗಿಲ್ಲ. ಮೈನಸ್ ಭಾಳ ಜನ ನನ್ನ ಕಮೆಂಟ್ ಬಾಕ್ಸ್ನಾಗ ಬರ್ತಾರೆ, ಸರ್ ಮೈನಸ್ ಪ್ಲಸ್ ಆಗ್ತೈತಿ. ಇಲ್ಲಿ ನಾನು ಗುಣಾಕಾರ ಮಾಡಕತ್ತಿಲ್ಲ, ಮೈನಸ್ ಇಂಟು ಮೈನಸ್ ಮಾಡತ್ತಿಲ್ಲ, ಕೂಡ್ಸಾಕತ್ತೀನಿ. ಎರಡು ಒಂದೇ ಚಿಹ್ನೆ ಅದಾವೆ. -32 -3 -35 ಜೆಡ್. ಇಲ್ಲಿ ಗುಣಿಸಿಲ್ಲ ನಾನು, 32 ಗುಂಡ್ಲೆ 3 ಮಾಡಿಲ್ಲ. 32 ಗುಂಡ್ಲೆ 3 ಮಾಡಿದ್ರೆ ಪ್ಲಸ್ ಆಗ್ತೈತೆ ಅದು. ಇದು ಮೈನಸ್ ಇದು ಮೈನಸ್ ಐತಿ, ಇದು ಮೈನಸ್ ಆಯಿತು. 69ರಾಗ 1 ಕೂಡಿಸಿದ್ರೆ 70 ಆಯಿತು. -70. ನಮಗೆ ಬೇಕಾಗಿರೋದು ಜೆಡ್ನ ಬೆಲೆ. ಜೆಡ್ = -70 ಹಾಗೆ ಬರೀರಿ. ಈ ಗುಂಡ್ಲೆ -35 ಬಲಕ್ಕೆ ಬಂದಾಗ ಅದ ನೋಡ್ರಿ ಇದು ಭಾಗಲೇ -35 ಆಯಿತು. ಇವಾಗ ಮೈನಸನ್ನು ಮೈನಸ್ಸಿಂದ ಗುಣಿಸಾಕತ್ತ ಭಾಗಿಸಾಕತ್ತ ನಾವು ಮೈನಸ್ ಪ್ಲಸ್ ಆಗಿಬಿಡ್ತು. 35 ಒಂದೇ 35 35 2 70. ವಿದ್ಯಾರ್ಥಿಗಳ ಜಡ್ನ ಬೆಲೆ ಬಂದ್ಬಿಡ್ತು 2. ವಿದ್ಯಾರ್ಥಿಗಳು ನಾವು ಇವಾಗ ಬಿಡ್ಸೋಣ 10ನೇ ಪ್ರಶ್ನೆ. ವಿದ್ಯಾರ್ಥಿಗಳಲ್ಲಿ 10ನೇ ಪ್ರಶ್ನೆಯಲ್ಲಿ ಏನಪ್ಪ ಅಂದ್ರೆ -0.25 ಐತಿ. ಇಲ್ಲಿ -0.05 ಅಂತ ಐತಿ. ಈ ದಶಮಾಂಶದಿಂದ ಗುಣಿಸಿದಾಗ ಒಂದು ಸ್ವಲ್ಪ ಕಷ್ಟ ಆಗ್ತದಪ್ಪ. ದಶಮಾಂಶ ಕೂಡಿಸೋದು ಕಳೆ ಆಗಿರ್ಬೋದು, ಗುಣಾಕಾರ ಮಾಡೋದು, ಭಾಗಾಕಾರ ಕಷ್ಟ ಆಗ್ತದೆ. ಹಾಗಾಗಿ ನಾವೇನು ಮಾಡೋಣ, ಈ ದಶಮಾಂಶಗಳನ್ನು ಪೂರ್ಣಾಂಕವಾಗಿ ಪರಿವರ್ತನೆ ಮಾಡೋಣ. ಇಲ್ಲಿ 2 ಸ್ಥಾನ ಬಿಟ್ಟು ಪಾಯಿಂಟ್ ಇತ್ತಪ್ಪ ಅಂದ್ರೆ ಅದನ್ನು 100ರಲ್ಲಿ ಗುಣಿಸಿದ್ರೆ ಸಾಕು, ಅದು ಪೂರ್ಣಾಂಕ ಆಗಿಬಿಡ್ತೈತಿ. ಅಂದ್ರೆ ಎಡಬದಿ ಇರತಕ್ಕಂಥ ಸಂಖ್ಯೆ 100 ಗುಣಿಸಿದ್ರೆ ಬಲಬದಿ ಸಂಖ್ಯೆನೂ 100ರಲ್ಲಿ ಗುಣಿಸ್ಬೇಕು. ಅಂದ್ರೆ ನೋಡ್ರಿ ಮೇಲಿನ ಸಂಖ್ಯೆ ನಾವು 100ರಿಂದ ಗುಣಿಸ್ಬಿಡೋಣ. ಮೇಲಿನ ಸಮೀಕರಣವನ್ನು 100 ಗುಂಡ್ಲೆ 0.25 ಇಂಟು ಬ್ರಾಕೆಟ್ 4f - 3. ಇಲ್ಲಿ ಕೂಡ 100ರಿಂದ ಗುಣಿಸೋಣ. ಅಂದ್ರೆ ಸಮೀಕರಣ ಎಡಭಾಗಕ್ಕೆ ಏನು ಮಾಡ್ತೀವಿ, ಬಲಭಾಗಕ್ಕೂ ಅದನ್ನೇ ಮಾಡಬೇಕು. 0.05 ಇಂಟು ಬ್ರಾಕೆಟ್ 10f - 9. ಇನ್ನು ನಿಮಗೆ ಪಾಯಿಂಟ್ ಇಲ್ಲ ಅಂತೇಳಿ ಗುಣಿಸ್ತೀರಿ. 25 ಒಂದಲೇ 25 ಮುಂದಿನ 2 ಸಣ್ಣ 4f - 3. ಇಲ್ಲಿ ನೋಡಪ್ಪ 2 ಸ್ಥಾನ ಬಿಟ್ಟು ಪಾಯಿಂಟ್ ಇದೆ ಅಂದ್ರೆ ನಾವು 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ತೀನಿ. ಇಲ್ಲಿ 1 2 ಅಂದ್ರೆ ಎಷ್ಟಾಯ್ತಿದು 25.00 ಅರ್ಥ 25 ಬಂದ್ಬಿಡ್ತು. ಇಲ್ಲಿ ಅಷ್ಟೇಪ್ಪ 5 ಒಂದಲೇ 5 ಬರೀ ಸಂಖ್ಯೆಗಳನ್ನ ಅಷ್ಟೇ ಗುಣಿಸೋಣ ನಾವು. 5 ಒಂದಲೇ 5 2 ಸ್ಥಾನ ಬಿಟ್ಟು ಪಾಯಿಂಟ್ ಐತಿ. ಇಲ್ಲಿ ಮುಂದಿನ 2 ಸೊನ್ನೆ ಲಾಸ್ಟ್ನೇ 2 ಸೊನ್ನೆ ಹಂಗೆ ಇಟ್ಬಿಟ್ರಿ. 5 ಒಂದಲೇ 5 2 ಸ್ಥಾನ ಬಿಟ್ಟು ಪಾಯಿಂಟ್ ಅಂದ್ರೆ ನೋಡ್ರಿ 1 2 ಸ್ಥಾನ ಅಂದ್ರೆ ಇಲ್ಲಿ ಉತ್ತರದಾಗ 2 ಸ್ಥಾನ ಬಿಟ್ಟು ಪಾಯಿಂಟ್ 5.00 ಅರ್ಥ
5 ಇನ್ನು ಬ್ರ್ಯಾಕೆಟ್ನಾಗ 10 ಎಫ್ ಮೈನಸ್ 9. ಇನ್ನು 25.00 ಅಂದರೆ 25 4 100 100 ಎಫ್ ಮೈನಸ್ 25 3 75. ಇಲ್ಲಿ 5.00 ಅರ್ಥ 5 ಅಂದಂಗ 5 10 50 ಎಫ್ ಮೈನಸ್ 5 9 45. ಇನ್ನು ಎಫ್ ಇರ್ತಕ್ಕಂಥ ಪದಗಳನ್ನು ಒಂದು ಕಡೆ ತೊಗೊಳ್ಳೋಣ ಮತ್ತು ಎಫ್ ಇರಲಾರ್ದಂಥ ಪದಗಳನ್ನು ಇನ್ನೊಂದು ಕಡೆ ತೊಗೊಳ್ಳೋಣ. 100 ಎಫ್ ಹಿಂಗೆ ಬರೀರಿ. ಈ ಪ್ಲಸ್ 50ನೇ ಎಡಕ್ಕೆ ತೊಗೊಂಬೇಡ್ರಿ, ಮೈನಸ್ 50 ಎಫ್. ಇಲ್ಲಿರ್ತಕ್ಕಂಥ ಮೈನಸ್ 45 ಅಲ್ಲೇ ಬರೀರಿ, ಮೈನಸ್ 45 ಉಳಿತೈತಿ. ಈ ಮೈನಸ್ 75 ಬಲಕ್ಕೆ ತೊಗೊಂಬರ್ರಿ, ಅದು ಪ್ಲಸ್ 75. ಇದು ಮೈನಸ್ 45 ಹಾಗೆ ಇಟ್ಬಿಡ್ರಿ. ಇನ್ನು 100 ಎಫ್ ಒಳಗೆ 50 ಎಫ್ ಕಳೆದ್ರೆ 50 ಎಫ್ ಉಳಿತು. 75ರಾಗ 45 ಕಳೀರಿ, ಎಷ್ಟು ಬಂತು? 30 ಬಂದ್ಬಿಡ್ತು. ದೇರ್ಫೋರ್ ನಮಗೆ ಬೇಕಾಗಿರೋದು ಎಫ್ನ ಬೆಲೆ 30. ಇದು ಗುಂಡ್ಲೆ 50 ಗುಂಡ್ಲೆ ಎಫ್ ಐತಿ. ಈ ಕಡೆ ಬಂದಾಗ ಭಾಗಕ್ಕಾಗ್ಬಿಡ್ತು ನೋಡ್ರಪ್ಪ. 10 3 30 10 5 50. ಹಾಗಾಗಿ ಇಲ್ಲಿ ಏನು ಬರ್ತಪ್ಪ, ಎಫ್ನ ಬೆಲೆ ಬಂದ್ಬಿಡ್ತು 3/5. ಇಷ್ಟು ಮಾಡಿದ್ರೆ ಅಂದರೆ ವಿದ್ಯಾರ್ಥಿಗಳೇ ಈ ಎಕ್ಸಸೈಸ್ ಕಂಪ್ಲೀಟಾ, ಈ ಅಧ್ಯಾಯ ಕಂಪ್ಲೀಟ್ ಆಯಿತು. ವಿದ್ಯಾರ್ಥಿಗಳು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ. ಇದೇ ಥರ ಮುಂದಿನ ವಿಡಿಯೋಗಳನ್ನು ನೋಡ್ಲಿಕ್ಕೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು ವಿದ್ಯಾರ್ಥಿಗಳು.